ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜು ಕವಿತಾ ಪ್ರತಿ. ಈ ವಿಡಿಯೋನ ಕೊನೆ ತನಕ ನೋಡಿ ದಯವಿಟ್ಟು. ಹಾಗೆಯೇ ಇಲ್ಲಿ ಗೀ ರೈಸ್ ಮಾಡೋಣ ಅಂತ ತಗೊಂಡಿದ್ದೀನಿ. ನಾನು ಗೀ ರೈಸಿಗೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಗೋಡಂಬಿ, ಕಲ್ಲುವ್ವ, ಸ್ಟಾರು, ಅನಾನಸ್ಸು, ಸೋಂಪ ಪುಡಿ, ಜೀರಿಗೆ, ಚಕ್ಕೆ, ಲವಂಗ, 2 ಏಲಕ್ಕಿ, ಇಲ್ಲಿ ಕಾಯಿ ಹಾಲು ತೊಗೊಂಡಿದ್ದೀನಿ. ಹಾಗೆಯೇ ಬಟಾಣಿ ಬೇಯಿಸಿರೋದು, 1 ಲೋಟ ಅಕ್ಕಿ. ಇಲ್ಲಿ ನಾನು 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಈಗ ಪಾತ್ರೆ ಇಟ್ಟು ಅದಕ್ಕೆ 1.5 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋಣ. ಗೀ ರೈಸ್ ಅಂದರೆ ಗೀ ಇರಲೇಬೇಕಲ್ಲ. 1.5 ಟೇಬಲ್ ಸ್ಪೂನು ಗೀ ಹಾಕೋತಾ ಇದ್ದೀನಿ. ಹಾಗೆಯೇ 5 ರಿಂದ 6 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯಲಿ. ಈಗ ಎಣ್ಣೆ ಕಾದಿದೆ. ನಾವು ಎಣ್ಣೆಗೆ ಈಗ ಫಸ್ಟು ಚಕ್ಕೆ, ಲವಂಗ, ಸ್ಪೈಸಸ್ ಎಲ್ಲ ಇದೆಯಲ್ಲ, ಸ್ಟಾರು, ಅನಾನಸ್ ಮೊಗ್ಗು, ಹಾಗೆಯೇ ಕಲ್ಲುವ್ವ, ಜೀರಿಗೆ, ಸೋಂಪ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ಗೋಡಂಬಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಹಾಕಾದ್ಮೇಲೆ ನಾನು ಇದಕ್ಕೆ ನೆಕ್ಸ್ಟು 3 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ಅಂತ. 3 ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ. ಅದಾದಮೇಲೆ 1 ಈರುಳ್ಳಿ ಕುಯ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ನಲ್ಲ 1 ಟೇಬಲ್ ಸ್ಪೂನು, ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನಾನು ಬಟಾಣಿನ ರಾತ್ರಿ ನೆನೆ ಹಾಕಿ ಬೇಯಿಸಿ ಬೆಳಗ್ಗೆ ಇಟ್ಕೊಂಡಿದ್ದೆ. ಹಾಗಾಗಿ ಇದನ್ನು ಬಟಾಣಿನ ಹಾಕ್ಕೊತಾ ಇದ್ದೀನಿ. ಅದು ಎಣ್ಣೆ ಜೊತೆ ಚೆನ್ನಾಗಿ ಅಂದರೆ ಫ್ರೈ ಆಗಲಿ. ಅದಾದಮೇಲೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ನಾನು ತೊಳೆದೇ ಇಟ್ಕೊಂಡಿರೋ ಅಕ್ಕಿನ ಹಾಕ್ಕೊಂಡು ಅದನ್ನೆಲ್ಲನೂ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಇದಕ್ಕೆ 2 ಲೋಟ ಅಕ್ಕಿಗೆ 1 ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ಹಾಗೆಯೇ 3/4 ಲೋಟದಷ್ಟು ಕಾಯಿ ಹಾಲನ್ನ ತಗೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಕಾಯಿ ಹಾಲು ಹಾಕಾದ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟಾದಮೇಲೆ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ನ ಕೂಗಿಸ್ಕೊಳ್ಳೋಣ. ಬನ್ನಿ, ಈ ವಿಷಲ್ 1 ವಿಷಲ್ ಆಗೋಷ್ಟರಲ್ಲಿ ನಾವು ಇಲ್ಲಿ ಗೀ ರೈಸಿಗೆ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಓಕೆ, ನಾನು ಇಲ್ಲಿ ಕುರ್ಮ ಏನೂ ಮಾಡಲಿಲ್ಲ, ಚಟ್ನಿನೇ ಗೀ ರೈಸಿಗೆ ಮಾಡ್ಕೊತಾ ಇದ್ದೀನಿ. ಈಗ ಚಟ್ನಿ ಮಾಡೋಕ್ಕೆ ನಾನು ಕಾಯಿ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕಡಲೆ, 2 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಇಂಚಷ್ಟು ಶುಂಠಿ ತೊಗೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಹಸಿಮೆಣ್ಸಿನ್ಕಾಯಿ ಹಾಕಿ ನೀರು ಹಾಕಿ ರುಬ್ಕೊಬರೋಣ. ಬನ್ನಿ, ಈ ರುಬ್ಬೋಷ್ಟರಲ್ಲಿ ಇಲ್ಲಿ ಗೀ ರೈಸ್ ರೆಡಿಯಾಗಿತ್ತು. ಬಿಸಿ ಬಿಸಿ ಹೊಗೆ ಬರ್ತಾಯಿದೆ. ತೆಗಿತಾ ಇದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಮಿಕ್ಸ್ ಕೊಡೋಣ. ಅದು ಬಿಸಿಲಿ ಕುಕ್ಕರಲ್ಲಿ ಮೇಲೆಲ್ಲ ಬಂದ್ಬಿಟ್ಟಿರುತ್ತೆ. ಒಂದು ಮಿಕ್ಸ್ ಕೊಟ್ಕೊತಾ ಇದ್ದೀನಿ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ, ಹೇಗಿತ್ತು ಅಂತ ಹೇಳ್ತೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೋಡಿ ಇವತ್ತಿನ ಗೀ ರೈಸ್ ಹೇಗಿತ್ತು. ಹಾಗೆಯೇ ತಿಂಡಿ ಎಲ್ಲ ತಿಂದಾದ್ಮೇಲೆ ಫ್ರೆಂಡು ಮನೆ ಹುಡುಕಬೇಕು ಬಾ ಅಂತ ಕರೆದಿದ್ದು, ಹೋಗಿದ್ದೆ. ಅಲ್ಲೇ ನನಗೆ ಹಿಪ್ಪನೇರಳೆ ಇದು ಮೊದಲು ರೆಡ್ ಕಲರ್ ಇರ್ತಿತ್ತು, ಈಗ ಈ ಕಪ್ ಕಲರ್ ಇದೆ. ಮಳೆ ಬರ್ತಾಯಿತ್ತು, ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಕಾಫಿನೂ ಹಾಗೆ ಬ್ರೆಡ್ಡು ಮತ್ತು ಹಪ್ಳನ ಎಣ್ಣೆಗೆ ಹಾಕ್ಕೊಂಡಿದ್ದೆ. ಈ ಥರ ನನಗೆ ಬ್ರೆಡ್ನ ಕಾಫಿಗೆ ಬ್ರೆಡ್ಡನ್ನು ತಿನ್ನೋದು ಅಂದ್ರೇ ತುಂಬ ಇಷ್ಟ. ಯಾರೆಲ್ಲ ಈ ಥರ ತಿಂತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಗೀ ರೈಸ್ನ ನೀವು ಒಂದು ಸಲ ಟ್ರೈ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.